ಜಗನ್ಮಾತೆ ಶ್ರೀ ಹಂಗರಹಳ್ಳಿ ತಾಯಿ ವಿದ್ಯಾಚೌಡೇಶ್ವರಿಯ ಪಾಲ್ಗುಣ ಹುಣ್ಣಿಮೆಯ ಅದ್ದೂರಿ ಉತ್ಸವಗಳು ಹಾಗೂ ಪೂಜೆಗಳು. ಬೆಳಗಿನ ಜಾವ 4:30ರಿಂದ 5 ಗಂಟೆಗೆ ಬಂದಂಥ ಭಕ್ತಾದಿಗಳಿಗೆ ಅರಿಶಿಣದ ಸ್ನಾನ, ಅಂದರೆ ತಾಯಿಗೆ ಲೇಪಿತವಾದ ಅರಿಶಿಣದಿಂದ ಬಂದಂಥ ಭಕ್ತರಿಗೆ ಅರಿಶಿಣದ ಸ್ನಾನ ಹಾಗೂ ಸಾಲಿಗ್ರಾಮ ತೀರ್ಥ ಸ್ನಾನವನ್ನು ಮಾಡಿಸಲಾಯಿತು. ಹನ್ನೊಂದು 30ಕ್ಕೆ ತಾಯಿಯ ವಿಶೇಷ ಅಲಂಕಾರಗಳು, ವಿಶೇಷ ಪೂಜೆಗಳು ಹಾಗೂ ಪ್ರಾಕಾರೋತ್ಸವಗಳು ಪ್ರಾರಂಭಗೊಂಡವು. ಹಂಗರಹಳ್ಳಿ ಬಸವಣ್ಣನ ಸಾರಥ್ಯದಲ್ಲಿ ನಡೆದ ಈ ಪ್ರಾಕಾರೋತ್ಸವಗಳು ಬಹಳ ವಿಶೇಷವಾಗಿತ್ತು. ಇಲ್ಲಿ ನಡೆಯುವಂಥ ಪ್ರಾಕಾರೋತ್ಸವದ ವಿಶೇಷ ಏನು ಅಂತ ಹೇಳಿದ್ರೆ, ಬಂದಂಥ ಭಕ್ತರು ತಾವು ಮನೆಯಿಂದ 5 ರೂಪಾಯಿ ಮತ್ತು 9 ರೂಪಾಯಿ ಕಾಣಿಕೆಯನ್ನು ತಂದಿರ್ತಾರೆ. ಅಂದರೆ ಮನೆಯಲ್ಲಿ ಅರಿಶಿಣದ ಬಟ್ಟೆನಲ್ಲಿ 5 ರೂಪಾಯಿ ಮತ್ತು 9 ರೂಪಾಯಿನ ಕಟ್ಟಿ ಪೂಜೆಯನ್ನು ಮಾಡಿ ತಾಯಿಗೆ ಸಂಕಲ್ಪ ಮಾಡಿರ್ತಾರೆ ತಮ್ಮ ಕಷ್ಟಗಳನ್ನು ನೆರವೇರಿಸುವಂಥೇಳಿ. ಈ ಪ್ರಾಕಾರೋತ್ಸವ ಶುರುವಾದಾಗ ತಂದಿದ್ದಂಥ ಬಟ್ಟೆ ಗಂಟನ್ನು ತೆಗೆದು ಕೈಯಲ್ಲಿ ಅವ್ರು ತಂದಿದ್ದಂಥ ಕಾಣಿಕೆಯನ್ನು ಇಟ್ಕೊಂಡು ತಾಯಿ ನನ್ನ ಕಷ್ಟಗಳನ್ನು ಪರಿಹಾರ ಮಾಡು ಅಂತ ಹೇಳಿ ಮನವಿ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಪ್ರಾಕಾರೋತ್ಸವದಲ್ಲಿ ಭಾಗವಹಿಸೋದು ವಿಶೇಷ. ಇದನ್ನು ಸೆರೆಸಾಲು ಧೂಳ್ ಸಾಲು ಅಂತ ಹೇಳ್ತೀವಿ. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಮಗಿರ್ತಕ್ಕಂಥ ಕಷ್ಟಗಳನ್ನು ಮನೆಯಲ್ಲಿ ಬಟ್ಟೆಯಲ್ಲಿ ಗಂಟು ಹಾಕಿ ತಾಯಿಯ ಸನ್ನಿಧಾನದಲ್ಲಿ ಬಂದು ಆ ಬಟ್ಟೆ ಗಂಟನ್ನು ತೆಗೆಯೋದು ಇದರ ವಿಶೇಷ. ಹಾಗೆ ಉತ್ಸವದಲ್ಲಿ ಭಾಗವಹಿಸಿದ್ದಂಥ ಎಷ್ಟೋ ಜನ ಕೂಡ ಈ ಹರಕೆಯನ್ನು ಮಾಡ್ಕೊಂಡು ಹೋಗ್ತಾರೆ. ತಮ್ಮ ಕಷ್ಟಗಳನ್ನು ತಾಯಿಯಲ್ಲಿ ನಿವೇದನೆ ಮಾಡಿ ತಾಯಿಯ ಪ್ರಾಕಾರೋತ್ಸವದಲ್ಲಿ ಭಾಗವಹಿಸುವಂಥದ್ದು ಇಲ್ಲಿನ ಪದ್ಧತಿ. ಹಾಗೆ ಉತ್ಸವ ಆದ ನಂತರ ಪ್ರತಿಯೊಬ್ಬರಿಗೂ ತಾಯಿಯ ರಕ್ಷೆಯನ್ನು ನೀಡಲಾಗತ್ತೆ. ತಾಯಿಯನ್ನು ರಕ್ಷೆಯನ್ನು ಪಡೆದು ಭಕ್ತರು ಕೈಯಲ್ಲಿ ಕಟ್ಕೊಂಡು ಹೋಗುವಂಥದ್ದು ಇಲ್ಲಿ ಇನ್ನೊಂದು ವಾಡಿಕೆ. ಹಾಗೆ ಈ ಉತ್ಸವಗಳಲ್ಲಿ ನಮ್ಮ ಕನ್ನಡ ಫಿಲಂ ಸ್ಟಾರ್ ಶ್ರೀ ಮುರಳಿ ಹಾಗೂ ವಿಜಯ್ ರಾಘವೇಂದ್ರರವರ ತಂದೆಯಾದಂಥ ಶ್ರೀ ಚಿನ್ನೇಗೌಡರು ಭಾಗವಹಿಸಿದ್ದು ಬಹಳ ವಿಶೇಷವಾಗಿತ್ತು. ಸ್ನೇಹಿತರೆ, ಬನ್ನಿ ಈ ಪ್ರಾಕಾರೋತ್ಸವದಲ್ಲಿ ತಾವು ಕೂಡ ಭಾಗವಹಿಸಿ ತಾಯಿ ತಮ್ಮೆಲ್ಲರ ಕಷ್ಟಗಳನ್ನು ಪರಿಹಾರ ಮಾಡಲಿ ಅಂತ ಸಂಕಲ್ಪ ಮಾಡ್ತಾ ಮುಂದುವರಿಯೋಣ.